ಅಂದರೆ ಕೇವಲ ಒಂದು ಪದ ಅಲ್ಲ, ಅದು ಪ್ರೀತಿ, ತ್ಯಾಗ, ಆರೈಕೆ ಆ್ಯಂಡ್ ಅಪಾರ ಸಹನೆ. ಸೊ ಹಾಗಾಗಿ ಇವತ್ತು ಮದರ್ಸ್ ಡೇ. ಅಮ್ಮ ಮೊದಲ ಗುರು, ನಮಗೆ ನಡೆಯಲು ಕಲಿಸಿದವಳು ಆ್ಯಂಡ್ ಜೀವನದಲ್ಲಿ ಧೈರ್ಯವಾಗಿ ನಿಲ್ಲಲು ಕಲಿಸಿದವಳು. ಸೊ ಅಮ್ಮ ಮೊದಲ ಸ್ನೇಹಿತೆ, ನಮ್ಮ ಸಂತೋಷದಲ್ಲೂ ನಮ್ಮ ಕಷ್ಟದಲ್ಲೂ ಯಾವಾಗಲೂ ನಮ್ಮ ಜೊತೆ ಇರುವ ಒಂದು ಶಕ್ತಿ. ಸೊ ಅಮ್ಮನ ಬಗ್ಗೆ ಮಾತಾಡಬೇಕಂದ್ರೆ ಅವಳು ಒಂದು ವೈದ್ಯ ಕೂಡ. ಸೊ ನಮ್ಗೆ ಯಾವಾಗಾದರೂ ಜ್ವರ ಬಂದಾಗ ನಮ್ಮ ಜೊತೆ ಕೂತ್ಕೊಂಡು ತನಗೆ ಎಷ್ಟೇ ಕಷ್ಟಗಳಿದ್ರೂ ನಮ್ಮ ಆರೈಕೆ ಮಾಡಿದವಳು. ಸೊ ಅಮ್ಮನ ತ್ಯಾಗದ ಬಗ್ಗೆ ಹೇಳಬೇಕಂದ್ರೆ, ಅಮ್ಮ ಯಾವಾಗಲೂ ನಗುವ ಒಂದು ಶಕ್ತಿ, ಮಹಾನ್ ಶಕ್ತಿ. ಸೊ ಕೆಲವೊಮ್ಮೆ ಅವಳು ದಣದಿದ್ರೂ ನಮ್ಮ ಜೊತೆ ಇದ್ದು ನೋವನ್ನು ಮರೆತು ಸಹನೆಯಿಂದ, ತಾಳ್ಮೆಯಿಂದ ತನ್ನ ಕೆಲಸವನ್ನು ಎಲ್ಲ ಮುಗಿಸಿ ನಮಗೆ ಒಂದು ಊಟ ಬಡಿಸಿದವಳು, ಸಾಂತ್ವನ ಹೇಳಿದವಳು. ಸೊ ಅದೇ ಅಮ್ಮನ ಪ್ರೀತಿ. ಸೊ ಹಾಗಾಗಿ ನಾವು ಅಮ್ಮನ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ವಹಿಸಬೇಕು. ನಾವು ಒಂದು ಮುಖ್ಯ ವಿಷಯದ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಮ್ಮ ಎಲ್ಲ ಅಮ್ಮಂದಿರು ಇವಾಗ ಪೆರಿಮೆನೋಪಾಸ್ ಆ್ಯಂಡ್ ಮೆನೋಪಾಸ್ ಸ್ಟೇಜಲ್ಲಿರುವಾಗ, ಈ ಸಮಯದಲ್ಲಿ ಅಮ್ಮನ ದೇಹದಲ್ಲಿ ಹಲವಾರು ಹಾರ್ಮೋನ್ಗಳು ಬದಲಾಗ್ತದೆ. ಸೊ ಅವಳು ಮೂಡ್ ಸ್ವಿಂಗ್ಸ್ ಆಗೋ ಚಾನ್ಸಸ್ ಇರುತ್ತೆ, ನಿದ್ರೆ ಬರೋದಿಲ್ಲ, ಹಾಟ್ ಫ್ಲೆಶಸ್ ಇರುತ್ತೆ. ಸೊ ಅವಳು ಮಂಡಿಗಳು ನೋವಿರುತ್ತದೆ, ಕೈಕಾಲು ನೋವಿರುತ್ತದೆ, ಮೈಕೈಲ ನೋವಿರುತ್ತದೆ. ಸೊ ಇದನ್ನೆಲ್ಲ ಮೌನವಾಗಿ ಸಹಿಸುತ್ತಾಳೆ ಅವಳು. ಆದರೆ ನಾವು ಪ್ಲಸ್ ಕುಟುಂಬಸ್ಥರು ಅಮ್ಮನ ಬಗ್ಗೆ ಬರೀ ಮಾತ್ರೆ ತೊಗೊಂಡು ಬಂದು ಕೊಡೋದಲ್ಲದೆ ಅವಳ ಬಗ್ಗೆ ಒಂದು ಸಹನೆಯಿಂದ ಅವಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅವಳ ಜೊತೆ ಕೂತ್ಕೊಂಡು, ಅಮ್ಮ ನೀನು ಹೇಗಿದ್ದೀಯಾ ಅನ್ನೋ ಎಂಬ ಒಂದು ಪ್ರಶ್ನೆ ಅವಳಿಗೆ ದೊಡ್ಡ ಸಂತೋಷ ಕೊಡುತ್ತದೆ. ಹಾಗಾಗಿ ಆರೋಗ್ಯಕರ ಜೀವನ ಶೈಲಿ, ಅಮ್ಮ ಆರೋಗ್ಯವಾಗಿರಲು ಏನೇನು ಮಾಡಬೇಕು, ಸಣ್ಣ ಪುಟ್ಟ ಅಭ್ಯಾಸಗಳನ್ನು ಹೇಗೆ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಆರೋಗ್ಯಕರ ಆಹಾರ, ನಿದ್ದೆ, ರೆಸ್ಟ್ ಆ್ಯಂಡ್ ಸ್ಟ್ರೆಸ್ಲೆಸ್ ಲೈಫ್ ಅಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಆ್ಯಂಡ್ ತುಂಬ ಹೇಗೆ ನಾವು ದಿನನಿತ್ಯ ಅದರ ಬಗ್ಗೆ ಚಲನೆ ವಲನೆ ಪ್ಲಸ್ ವಾಕಿಂಗ್, ಸ್ಟ್ರೆಚಿಂಗ್, ಯೋಗ, ಸ್ಟ್ರೆಸ್ ಫ್ರೀ ಲೈಫ್ ಅಂತ ಹೇಳ್ತೀವಿ. ಇದನ್ನೆಲ್ಲನೂ ಒಂದು ತಿಳ್ಕೊಂಡು ನಾವು ದಿನನಿತ್ಯ ಮಾಡ್ತಾಯಿದ್ರೆ, ಸೊ ಇದು ಒಂದು ಬೇರೆ ಲೆವೆಲಲ್ಲಿ ನಮ್ಮ ಅಮ್ಮನ ನಾವು ಆರೋಗ್ಯವನ್ನು ಕಾಪಾಡ್ಬೋದು. ಸೊ ಇವತ್ತು ಮದರ್ಸ್ ಡೇ ಸ್ಪೆಷಲಾಗಿ ನಾನು ಒಂದು ವೆಬಿನಾರ್ ಇಡ್ತಾಯಿದ್ದೀನಿ. ಪ್ಲಸ್ ಆರೋಗ್ಯದ ಕಾಳಜಿ, ಅವಳ ಈ ವಯಸ್ಸಿನಲ್ಲಿ ಪೆರಿಮೆನೋಪಾಸ್ ಆ್ಯಂಡ್ ಮೆನೋಪಾಸಲ್ಲಿ ಅವಳು ಯಾವ ರೀತಿ ದಿನನಿತ್ಯದಲ್ಲಿ ಇದ್ಕೊಂಡು ನ್ಯಾಚುರಲ್ ಆಗಿ ಅವಳ ಈ ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳನ್ನು ಕಡಿಮೆ ಮಾಡಿಕೊಂಡು ಹೇಗೆ ಒಂದು ಹ್ಯಾಬಿಟ್ ಬಳಸ್ಬೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಹಾಗಾಗಿ ನೀವು ತಪ್ಪದೇ ಈ ವಿಡಿಯೋವನ್ನು ಅಮ್ಮನಿಗೆ ಶೇರ್ ಮಾಡಿ, ನಿಮ್ಮ ಮನೆಯವ್ರಿಗೆ ಶೇರ್ ಮಾಡಿ, ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗಾಗಿ ಪ್ಲಸ್ ವೆಬಿನಾರ್ ಅಟೆಂಡ್ ಮಾಡಿ. ಅದರಲ್ಲಿ ನಿಮಗೆ ಪ್ರಾಕ್ಟಿಕಲ್ಲಾಗಿ ಏನು ಮಾಡಬೇಕನ್ನೋ ಒಂದು ಟಿಪ್ಸ್ ಆ್ಯಂಡ್ ಟೆಕ್ನಿಕ್ಸ್ ಅರ್ಥ ಆಗುತ್ತೆ. ಹಾಗಾಗಿ ತಪ್ಪದೇ ಈ ವಿಡಿಯೋನೂ ಅವ್ರಿಗೆ ಶೇರ್ ಮಾಡಿ. ಪ್ಲಸ್ ನಿಮ್ಮ ಒಂದು ಮದರ್ಸ್ ಡೇ ಗಿಫ್ಟ್ ಇವಾಗ ಏನು ಅಂತಂದರೆ, ಜಸ್ಟ್ ಅ ಹಗ್ ಆ್ಯಂಡ್ ಜಸ್ಟ್ ಎ ಕ್ವಶನ್ ದ್ಯಾಟ್ ಅಮ್ಮ ನೀನು ಹೇಗಿದೆಯಾ, ಅಮ್ಮ ನಿನ್ನ ಈ ಫೇಸಲ್ಲಿ ಪೆರಿಮೆನೋಪಾಸ್ ಆ್ಯಂಡ್ ಮೆನೋಪಾಸ್ ಫೇಸಲ್ಲಿ ಏನೇನು ತೊಂದರೆಗಳಾಗ್ತಿದೆ ಅಂತ ಜಸ್ಟ್ ಒಂದು ಕ್ವಶನ್ ಕೇಳಿದರೆ ಅವಳಿಗೆ ಎಷ್ಟೋ ಒಂದು ಶಕ್ತಿ ಆ್ಯಂಡ್ ಧೈರ್ಯ ಬರುತ್ತೆ. ಬಿಕಾಸ್ ನಾವು ನಮ್ಮ ಲೈಫಲ್ಲೇ ಬ್ಯುಸಿಯಾಗಿರ್ತೀವಿ. ಅಮ್ಮನ ಬಗ್ಗೆ ಕಾಳಜಿ ವಹಿಸೋದು ಒಂದು ಓಕೆ, ಕಾಳಜಿ ವಹಿಸ್ತಾ ಇದ್ದೀವಿ. ಆದರೆ ಅವಳಿಗೆ ಏನು ಆಗ್ತಾಯಿದೆ, ಅವಳ ಬಾಡಿಯಲ್ಲಿ ಏನಾಗ್ತಾಯಿದೆ, ಅವಳಿಗೆ ಮನಸ್ಸಲ್ಲಿ ಏನು ದುಗುಡ ಇದೆ, ತೊಂದರೆಗಳಿದೆ ಅನ್ನೋದನ್ನು ನಾವು ಕೇಳೋದಿಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ನೀವು ಅದನ್ನು ಕಾಳಜಿ ವಹಿಸಿ ಕೇಳಿಕೊಂಡು ಈ ವೆಬಿನಾರ್ ಅಟೆಂಡ್ ಆಗೋ ಥರನೂ ನೋಡ್ಕೊಳ್ಳಿ. ಪ್ಲಸ್ ಅವಳಿಗೆ ಜಸ್ಟ್ ಅವಳಿಗಿರೋ ತೊಂದರೆಗಳಿಗೆ ಮಾತ್ರೆಗಳನ್ನು ತಂದು ಕೊಡೋದಲ್ಲದೆ ಅವಳ ಜೊತೆ ಕೂತ್ಕೊಂಡು ಕಿವಿ ಕೊಟ್ಟು ಕೇಳಿ, ಅವಳಿಗೆ ಏನು ತೊಂದರೆ ಇದೆ, ಏನು ಸಮಸ್ಯೆ ಆ್ಯಂಡ್ ಏನು ಪರಿಹಾರ ನಾವು ತಾಯಿಗೆ ಒದಗಿಸ್ಬೋದು ಅನ್ನೋದನ್ನು. ಸೊ ಹಾಗಾಗಿ ಇದರ ಒಂದು ಮಹತ್ವ ನಿಮಗೆ ಗೊತ್ತಿದೆ. ನೀವು ತಪ್ಪದೇ ಅಮ್ಮನ ಜೊತೆ ಅಟೆಂಡ್ ಮಾಡಿ. ಆ್ಯಂಡ್ ಈ ಸಂದರ್ಭದಲ್ಲಿ ಅಮ್ಮನ ಮದರ್ಸ್ ಡೇ ಸ್ಪೆಷಲ್ಲಾಗಿ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಂದರೆ, ಅಮ್ಮ ನಮಗೆಲ್ಲ ಇಷ್ಟೆಲ್ಲ ಮಾಡಿದ್ರಿಂದ ನಾವೇನು ಮಾಡ್ತಿದ್ದೀವಿ ಅಮ್ಮನಿಗೆ ಅನ್ನೋದೇ ಒಂದು ಇವಾಗ ಪ್ರಶ್ನೆ.